ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನಾನು ಜಾಯ್ನ್ ಆಗಿದ್ದೇನೆ ಅಂತ ಹೇಳಿದರೆ, ಈಗ ನಾನು ಇನ್ನೊಬ್ಬರನ್ನು ಜಾಯ್ನ್ ಮಾಡಬೇಕು, ಯಾಕಂದರೆ ನನಗೆ ಅರ್ನ್ ಬರಬೇಕು, ಯಾಕಂದರೆ ನಾನು ಹಣ ಹಾಕಿದ್ದು ಒಂದು 50,000 ಹಣ ಹಾಕಿದ್ದೇನೆ ಅಂತ ಹೇಳಿದರೆ ಒಂದು 10 ರೂಪಾಯಿ ಆದರೂ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇರ್ತದೆ. ಅದಕ್ಕೆಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ವೆಬ್ಸೈಟ್ ಉಂಟು, ಇನ್ಸ್ಟಾಗ್ರಾಮ್ ID ಉಂಟು, ಅದರಲ್ಲಿ ಸ್ಟೂಡೆಂಟನ್ನು ನೋಡಿ ಅದರ ಪ್ರೊಫೈಲಲ್ಲಿ ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಇವಾಗ ಅವ್ರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇವನ್ ನನಗೆ ಸಹ ಮೆಸೇಜ್ ಮಾಡಿದ್ದಾರೆ. ಅಂಜಲಿ ಅಂತ ಒಂದು ವಿದ್ಯಾರ್ಥಿ ಅಂತ ಗೊತ್ತಿಲ್ಲ, ಅದು ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಯ್ ನೀವು ಒಳ್ಳೆ ಕಲಿತಿದ್ದೀರಲ್ಲ, ನೀವು ಕಾಲೇಜಿದೆ. ಆ್ಯಕ್ಚುಲಿ ನಾನು ಕಾಲೇಜಿದ್ದು ಸೆಕ್ರೆಟ್ರಿ, ಸೊ ಅದು ವಿಷಯ ಕೂಡ ಅವರಿಗೆ ಗೊತ್ತಿದೆ, ನಾನು ಕಾಲೇಜು ಸೆಕ್ರೆಟ್ರಿ. ಮತ್ತು ಅವರು ನಿಮಗೆ ಕೆಲಸ ಮಾಡ್ತೇನೆ, ನಿಮಗೆ ನನಗೆ ಕಾಲಿನ 2 to 5ಗೆ ಮಾತ್ರ ಕೆಲಸ ಮಾಡೋದು, ಅದರಲ್ಲಿ 2 hours ಮಾತ್ರ ಕೆಲಸ ಮಾಡೋದು, ನನಗೆ 15,000 ಸ್ಯಾಲ್ರಿ ಉಂಟು, ನೀವು ಸಹ ಬನ್ನಿ ಜಾಯ್ನ್ ಆಗಿ, ನಿಮ್ಮ ಕಾಲೇಜಲ್ಲಿ ಯಾವುದಾದ್ರು ಬೇಕಂದರೆ ಯಾರಿಗಾದರೂ ಕಷ್ಟ ಇದ್ದರೆ ಅವರಿಗೆ ನೀವು ಹೇಳಿ, ಅವರನ್ನು ಜಾಯ್ನ್ ಮಾಡಿಸಿ, ಒಳ್ಳೆ ಅರ್ನ್ ಉಂಟು. ಈಗ ನಾನು ಸಹ ಅರ್ನ್ ಮಾಡ್ತಿದ್ದೆ, ನಾನು ಸಹ ಮಂಗಳೂರಿನವಳೆ, ಮ್ಯಾಂಗ್ಳೂರಾಗಿ ಈಗ ನನ್ನ ತಂಗಿ ಸಹ ಇದ್ದಾಳೆ. ಮತ್ತು ಅವರು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ತಂಗಿ ಸಹ ನಿಮ್ಮ ಕಾಲೇಜಿಗೆ ಸೇರ್ಲಿಕ್ಕೆ ಅಂತ ಆಸೆ ಉಂಟು ಅಂತ ಹೇಳಿ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾಳೆ, ನೀವು ಸಹ ಬೇರೆಯವರನ್ನು ಸ್ಟೂಡೆಂಟನ್ನು ನೀವು ಕರ್ಕೊಳ್ಳಿ, ಅಂದರೆ ಬರಲಿಕ್ಕೆ ಹೇಳಿ. ಹಾಗೆ ತುಂಬ ನನಗಂತಲ್ಲ, ತುಂಬ ಜನರಿಗೆ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ನಾರ್ಮಲಾಗಿ ಈಗಿನ ಜನರ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುವಾಗ ಯಾವುದು ಮೆಸೇಜ್ ಬಂದರೆ, ಈಗ ನಾರ್ಮಲಾಗಿ ಈಗ ಹುಡುಗಿಯರ ಮೆಸೇಜ್ ಬರ್ತಂದರೆ ಆ್ಯಕ್ಚುಲಿ ಮೆಸೇಜ್ ಮಾಡ್ತಾರೆ, ಹುಡುಗಿಯರಿದ್ದರೆ ಸಹ ಹುಡುಗರ ಮೆಸೇಜ್ ಅಂದರೆ ಯಾರ್ದು ಸಹ ಮಾಡ್ತಾರೆ. ಅಂಥ ಇದರಲ್ಲಿ ಕೂಡ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದೇ ನಾನು ಹೇಳುವಂಥದ್ದು, ಯಾವುದೇ ಈಗ ಅಂತ ಹೇಳಿದ್ರೆ, ಈಗ ನಾನು ಯಾವುದೇ ಇಲ್ಲಿ ಮ್ಯಾಂಗ್ಳೂರಿನವಳಲ್ಲ, ನಾನು ಶಿವಮೊಗ್ಗದವಳೆ. ಆ್ಯಕ್ಚುಲಿ ನಾನು ಇಲ್ಲಿ ಕಲೀಲಿಕ್ಕೆ ಮತ್ತು ನಮ್ಮ ಕಾಲೇಜಲ್ಲಿ ಮಧ್ಯಾಹ್ನ ಮೇಲೆ ಕೆಲಸ ಕೊಡ್ತಾರೆ ಅಂತ ಹೇಳಿದರೆ ಕೆಲಸ ಕೊಡ್ತಾರೆ, ನಾನೊಂದು ಮನೆಗೊಂದು ಹೆಲ್ಪ್ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಬಂದದ್ದಾಗಿರಬೇಕಿದ್ರೆ, ಇಂಥ ಕಂಪನಿಗಳು ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಹೋಗ್ತೇವೆ. ಯಾಕಂತ ಹೇಳಿದರೆ ನಾವು ಅಷ್ಟು ದೂರ ಬಂದಿದ್ದೇವೆ, ಇಲ್ಲಿ ಸ್ಟೇ ಆಗಿರ್ಬೋದು, ಮತ್ತು ನಮಗೆ ಅಲ್ಲಿ ಶಿವಮೊಗ್ಗದಿರುವ ಲೈಫ್ ಮತ್ತು ಮ್ಯಾಂಗ್ಳೂರಲ್ಲಿ ಇರುವ ಲೈಫ್ ತುಂಬ ಚೇಂಜಸ್ ಉಂಟು. ನಾವು ಅಂದರೆ ಇಲ್ಲಿಗೆ ನಾವು ಸೆಟ್ ಆಗಿ ಬಿಡ್ತೇವೆ, ನಾವು ಇಲ್ಲಿರುವಂಥ ಡ್ರೆಸ್ ಆಗಿರ್ಬೋದು ಅಂಥದ್ದನ್ನೆಲ್ಲ ನಮಗೊಂದು ಅಟ್ರಾಕ್ಟ್ ಆಗುವಂಥದ್ದು, ಅಂಥ ಒಂದು ಉದ್ದೇಶಕ್ಕೋಸ್ಕರ ನಾವು ಸೇರ್ತೇವೆ. ಅಂಥದ್ದನ್ನು ನಾವು ಇಲ್ಲಿ ಮಂಗಳೂರಲ್ಲಿ ನಿಲ್ಲಿಸಲೇಬಾರ್ದು. ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಅವ್ರು ಯಾವುದೇ ಒಂದು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಮಾತ್ರ ಕಾಲೇಜಿಗೆ ಸೇರೋ ಅಂಥದ್ದನ್ನು ಅವರನ್ನು ನೋಡಿ ಅವರನ್ನು ಚೂಸ್ ಮಾಡಿ ಇದನ್ನು ಅಂದರೆ ಅವರ ಕಂಪನಿಗೋಸ್ಕರ ತಗೊಳ್ಳೋದು, ಅದನ್ನು ನಿಜವಾಗಿ ನಾವು ಖಂಡಿಸ್ತೇವೆ. ಇದು ಯಾವುದೇ ಕೂಡ ಸ್ಟೂಡೆಂಟಿಗೆ ಅಥವಾ ಯಾವುದೋ ಒಂದು ಮಕ್ಕಳು, ನಮ್ಮ ಮನೆ ಮಕ್ಕಳಾದರೆ ಸಹ ನಾವು ಯಾವುದೂ ಸಹ ಇದು ಮಾಡೋದಿಲ್ಲ. ಇದನ್ನು ನಾವು ಅದನ್ನು ಮುಚ್ಚಿಸುವ ತನಕ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ.